ಚೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದ ವಡ್ನಾಳದಲ್ಲಿ ಕಾಗೋಡು ಸತ್ಯಾಗ್ರಹ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪ ಜನ್ಮದಿನಾಚರಣೆ. ಶಿವಮೊಗ್ಗ ಜಿಲ್ಲಾ ರೈತ ಸಂಘದಿಂದ ಎಪಿಎಂಸಿ ರೈತ ಭವನದಲ್ಲಿ ಡಾಕ್ಟರ್ ಎಚ್ ಗಣಪತಿಯಪ್ಪ ಜನ್ಮದಿನಾಚರಣೆ. ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಚಾತುರ್ಮಾಸ. ಭಗವಂತನ ಸ್ಮರಿಸಿದವರಿಗೆ ಅನುಗ್ರಹ ಖಚಿತ ಎಂದ ಕತ್ತಿಮಠದ ಹಿರಿಯ ಶ್ರೀಗಳು. ಈಗ ಸುದ್ದಿಯ ವಿವರ. ಕಾಗೋಡು ಸತ್ಯಾಗ್ರಹದ ಮೂಲಕ ಗೇಣಿ ರೈತರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಟ್ಟ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ ಜಯಂತಿಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಆಚರಿಸಬೇಕು ಎಂದು ಸಂಯುಕ್ತ ರೈತ ಸಂಘದ ಗೌರವಾಧ್ಯಕ್ಷ ಜಿನೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಸಾಗರ ತಾಲೂಕಿನ ವಡ್ನಾಳ ಗ್ರಾಮದ ಗಣಪತಿಯಪ್ಪ ಅವರ ಸ್ಮಾರಕದ ಎದುರು ಸೋಮವಾರ ತಾಲೂಕು ಸಂಯುಕ್ತ ರೈತ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಗೋಡು ಸತ್ಯಾಗ್ರಹ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ 102ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಪ್ರಾಧ್ಯಾಪಕ ಡಾಕ್ಟರ್ ರಾಜು, ದಲಿತ ಮುಖಂಡ ಪರಮೇಶ್ವರ್ ದೂಗೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಯ್ಸಳ ಗಣಪತಿಯಪ್ಪ, ಎಂಬಿ ಮಂಜಪ್ಪ ಹಿರೇನೆಲ್ಲೂರು, ಉಮೇಶ್ ಹಿರೇನೆಲ್ಲೂರು, ದೇವು ಅಲಳ್ಳಿ, ರಮೇಶ್ ಐಗಿನಬೈಲ್, ಕಿರಣ್ ವಡ್ನಾಳ, ಜಯಲಕ್ಷ್ಮಿ ನೇದರವಳ್ಳಿ, ಮಂಜು ವಡ್ನಾಳ, ರಾಮಪ್ಪ ಶಿರವಾಳ ಇನ್ನಿತರರು ಹಾಜರಿದ್ದರು. ನಿಜವಾಗ್ಲೂ ಕೂಡ ಕೆ ಎಚ್ ರಂಗನಾಥ್ ಅವರನ್ನು ಇವತ್ತು ನೆನಪು ಮಾಡ್ಕೋಬೇಕು. ಅವರು ದೇವರಾಜ ಅರಸು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಳನ್ನು, ದೊಡ್ಡ ಕೆಲಸಗಳನ್ನು ಅವರು ಮಾಡಿದರು. ಡಾಕ್ಟರೇಟ್ ಕೂಡ ಅವರಿಗೆ ಸಿಕ್ತು. ನಿಜವಾಗ್ಲೂ ಕೂಡ ಅವರು ಒಬ್ಬ ರಾಜಕಾರಣಿಗಳು ಆಗಬೇಕಾಗಿತ್ತು. ಅವರನ್ನು ಲೋಕಸಭಾ ಸದಸ್ಯರು ಆಗಬೇಕಾಗಿತ್ತು, ಇಲ್ಲ ರಾಜ್ಯಸಭಾ ಸದಸ್ಯರು ಆಗಬೇಕಾಗಿತ್ತು. ಇಂಥವೆಲ್ಲವನ್ನು ಕೂಡ ಅವ್ರಿಗನ್ನು ಮಾಡಬೇಕಾಗಿತ್ತು ಸರ್ಕಾರ, ಆದರೆ ಮಾಡಲಿಲ್ಲ. ಆದರೆ ಅವರು ಇರೋವರೆಗೂ ಕೂಡ ಹೋರಾಟದಲ್ಲೇ ಬಂದರು, ಹೋರಾಟದಲ್ಲೇ ಜೀವವನ್ನು ತ್ಯಾಗವನ್ನು ಮಾಡಿದರು. ಅವರು ಒಂದು ವಾರ ಹೋರಾಟ ಇಲ್ಲ ಅಂತಂದರೆ ಹಾಸಿಗೆ ಹಿಡಿದು ಬಿಡೋರು. ಹೋರಾಟ ಐತಿ ಅಂತ ಕಡೆ ನಾವೇನಾದ್ರು ಬಂದು ಸರ್ ಹೋರಾಟ ಇದೆ ಹೋಗೋಣ ಅಂತ ಕಡೆ ಮತ್ತೆ ಎದ್ದು ನಿಲ್ಲೋರು. ಅಷ್ಟು ಅವ್ರಿಗೆ ಹೋರಾಟದ ಬಗ್ಗೆ ಅಷ್ಟು ಆಸಕ್ತಿ ಇತ್ತು ಮತ್ತು ಜನರಿಗೆ ಒಂದು ನ್ಯಾಯ ಪಡಿಸ್ಬೇಕು ಅಂತಕ್ಕಂಥದ್ದು ಭಾರಿ ದೊಡ್ಡ ಶಕ್ತಿ ಇತ್ತು ಅವರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಡಾಕ್ಟರ್ ಎಚ್ ಗಣಪತಿಯಪ್ಪನವರ ಈ ಸ್ಮಾರಕಕ್ಕೆ ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ, ಇದಕ್ಕೊಂದು ಭವನ ಆಗಬೇಕು ಅಂತ ಹೇಳಿ. ಹಾಗೆಯೇ ಸಾಗರ ತಾಲೂಕಿನಲ್ಲಿ ಅವರ ಒಂದು ಏರಿಯಾಕ್ಕೆ ಅವರ ಫೋಟೋವನ್ನು, ಅವರ ಮೂರ್ತಿಯನ್ನು, ನಾಮಫಲಕವನ್ನು ಮಾಡಬೇಕು ಮತ್ತು ಒಂದು ಕೇರಿಗೆ ಅವರ ಹೆಸರನ್ನು ಕೂಡ ಇಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ರೈತ ಸಂಘದವರು ನಾವು ಎಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇದ್ದೇವೆ. ಡಾಕ್ಟರ್ ಎಚ್ ಗಣಪತಿಯಪ್ಪನವರು ಆದರ್ಶಗಳು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ. ಅವರ ಜೊತೆಯಲ್ಲಿ ನಾವು ಇರಬೇಕಾಗತ್ತೆ. ಅವರು ಸದಾ ಇರ್ತಾರೆ. ಅವರ ಹೆಸರು ಹೇಳಿದು ಯಾರಿಗೂ ಸ್ವಾಗತ ಅಥವಾ ಏನು ಕೋರೋದಿಲ್ಲ. ಇವತ್ತು ಏನು ನಮ್ಮ ದಿವಂಗತ ಡಾಕ್ಟರ್ ಎಚ್ ಗಣಪತಪ್ಪ ಇವರ 102ನೇ ಹುಟ್ಟುಹಬ್ಬವನ್ನು ನಾವು ರೈತ ಸಂಘ ಮತ್ತು ಗ್ರಾಮಸ್ಥರು ಹಾಗೂ ನಿಮ್ಮೆಲ್ಲರ ಸಂಯೋಗದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೆವು. ಗಣಪತಪ್ಪರ ಬಗ್ಗೆ ಹೇಳೋದಾದರೆ ಮುಖ್ಯವಾಗಿ 2 ಘಟನೆ ನನಗೆ ನೆನಪು ಬರ್ತಾ ಇರೋಂಥದ್ದು. ಒಂದು ಸ್ವಾತಂತ್ರ್ಯ ಹೋರಾಟ, ಎರಡನೇದು 1951ರ ಕಾಗೋಡು ಚಳುವಳಿ, ಅದರ ರೂವಾರಿ. ಅದರಲ್ಲಿ ಮುಖ್ಯವಾಗಿ ನಮಗೆ ರೈತರಿಗೆ ನಮ್ಮ ಮನಸ್ಸಿಗೆ ಸ್ಪರ್ಶವಾದಂಥದ್ದು 1951ರಲ್ಲಿ ಏನು ಕಾಗೋಡು ಚಳುವಳಿ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸಾಗರ ತಾಲೂಕಲ್ಲಿ 100ಕ್ಕೆ 90% ಜನರಿಗೆ ಭೂಮಿ ಇರಲಿಲ್ಲ. ಅಂಥ ಭೂಮಾಲೀಕರ ಆಡಳಿತ ಇತ್ತು ಆ ಟೈಮಲ್ಲಿ. ಅಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ನಾಯಕನ ಒಂದು ಲೀಡರ್ಶಿಪ್ ತಗೊಂಡು, ಇವಾಗೆಲ್ಲ ವಾಟ್ಸಪ್ಪು, ಇಮೇಲು, ಫೇಸ್ಬುಕ್ ಎಲ್ಲ ಇದೆ, ಅವತ್ತೇನೂ ಇದ್ದಿಲ್ಲ, ವಿದ್ಯೆನೇ ಇರಲಿಲ್ಲ. ಆ ಕಾಲದಲ್ಲಿ ಒಂದು ಸೈಕಲ್ ತಗೊಂಡು 5-6 ತಾಲೂಕು ಅಂದರೆ ಹೊಸನಗರ ಆಯಿತು, ಸಾಗರ ಆಯಿತು, ಸೊರಬ ಆಯಿತು, ಸಿದ್ದಾಪುರ ತಾಲೂಕುಗಳಲ್ಲಿ ಸೈಕಲಲ್ಲಿ ಹೋರಾಡಿ ತನ್ನ ಎಲ್ಲ ಕಡೆ ಒಂದು ಹೋರಾಟದ ಮನೋಭಾವವನ್ನು ಬೆಳೆಸಿ ರೈತ ಪರ ಹೋರಾಟವನ್ನು ಮಾಡಿದಂಥ ನಮ್ಮ ಗಣಪತಪ್ಪನವ್ರನ್ನ ಇವತ್ತು ನಾವು ಎಲ್ಲರೂ ಮೆಚ್ಕೊಳ್ಳೇಬೇಕಾಗತ್ತೆ, ನೆನಪಿಸ್ಕೊಳ್ಳೇಬೇಕಾಗತ್ತೆ, ರೈತರ ಮನಸ್ಸಲ್ಲಿ ಇರಬೇಕಾಗತ್ತೆ. ಅದೇ ರೀತಿ ನೋಡಿ, ಇವತ್ತು ಏನು ಹಿಂದುಳಿದ ವರ್ಗದ ಜನರಿಗೆ ಇವತ್ತೇನು ಭೂಮಿ ಸಿಕ್ಕಿದ್ರ ಫಲವಾಗಿ ಇವತ್ತು ನಾವೆಲ್ಲ ವಿದ್ಯಾವಂತರಾಗಿದ್ದೆವು, ಉದ್ಯೋಗ ಆಕಾಂಕ್ಷಿಗಳಾಗಿದ್ದೆವು. ಸರ್ಕಾರಿ ಉದ್ಯೋಗ ಆಗಲಿ, ಖಾಸಗಿ ಉದ್ಯೋಗ ಆಗಲಿ, ಉದ್ದಿಮೆದಾರರಾಗಿದ್ದು ಕಾರಣ ಈ ಭೂಮಿಯಿಂದಲೇ ತಾನೇ. ನಿಜವಾಗೂ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಸ್ಮರಿಸ್ಕೋಬೇಕು. ಮೂರನೇದಾಗಿ ನಮ್ಮಲ್ಲಿ ಕೆಲವು ರೈತ ನಾಯಕರುಗಳಿದ್ದಾರೆ, ಹಸುಶಾಲೆ ಹಾಕ್ಕೊಂಡು ರೈತರ ಭೂಮಿಯಲ್ಲಿ ಗಿಡ ನಡೆಸೋಂಥದ್ದಾಗಲಿ, ತುಂಡು ಭೂಮಿಯಲ್ಲಿ ಕರೆಂಟ್ ಒಯ್ಯೋಂತಾಗಲಿ, ರೈತರಿಗೆ ಕಿರುಕುಳ ಕೊಡೋಂಥ ಯಾವುದೇ ಇದನ್ನು ನಿಜವಾಗೂ ಯಾವ ಸಂಘಗಳು ಮಾಡಬೇಡಿ. ದಯವಿಟ್ಟು ಗಣಪತಪ್ಪರ ಆದರ್ಶವನ್ನು ಪಾಲಿಸಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ ಈ ನಮ್ಮ ಏನು ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಇದೊಂದು ಹೋರಾಟ. ಇದು ಯಾವುದು, ನಮ್ಮ ಉಳುವವನೇ ಹೊಲದೊಡೆಯ. ಈ ಹೋರಾಟದ ರೂವಾರಿ ಅಂತ ಇವರಿಗೆ ಗಣಪತಿಯಪ್ಪನವ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಈ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಭಾಳ ಅರ್ಥಪೂರ್ಣವಾಗಿದೆ. ಯಾಕೆಂದರೆ ಇವತ್ತು ಈ ಕಿರಿಯ ವಯಸ್ಸಿನಲ್ಲಿ ಅಥವಾ ಇತ್ತೀಚಿನ ಮಕ್ಕಳಲ್ಲಿ
ಎಚ್ ಗಣಪತಿಯಪ್ಪನವ್ರ ಬಗ್ಗೆ ಮಾಹಿತಿಯ ಕೊರತೆ ಅನ್ನುವಂಥದ್ದು ಎದ್ದು ಕಾಣ್ತದೆ. ಯಾಕೆ ಅಂತ ಹೇಳಿದರೆ ಸಮಾಜಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಏನು, ಅಥವಾ ಈ ರೈತಾಪಿ ಜನಾಂಗಕ್ಕೆ ಅವರು ನೀಡಿರುವಂಥ ವಿಶಿಷ್ಟವಾದಂಥ ಒಂದು ಏನು ಸೇವೆ ಇದೆ, ಆಮೇಲೆ ಸಮಾಜದ ಬದಲಾವಣೆಗಾಗಿ ಮಾಡಿರುವಂಥ ವಿಚಾರಗಳು ಏನಿದೆ, ಅದು ಈ ಕಿರಿಯ ತಲೆಮಾರಿಗೆ ಆ ವಿಚಾರವನ್ನು ಮುಟ್ಟಿಸೋದ್ರಲ್ಲಿ ನಾವು ಕೆಲವು ಸರಿ ಸೋತಿದ್ದೇವೆ. ಆ ಸೋತಿರುವಂಥ ಈ ಸಂದರ್ಭದಲ್ಲಿ ನಾವು ಗಣಪತಿಯಪ್ಪನವ್ರನ್ನ ಅಥವಾ ಅವರ ಒಂದು ವೈಚಾರಿಕತೆಯನ್ನು ನಾವು ಈ ಯುವ ಜನಾಂಗಕ್ಕೆ ಪರಿಚಯಿಸಬೇಕು ಅಂದರೆ ಈ ಜಯಂತಿಯನ್ನು ಪ್ರತಿ ವರ್ಷ ನಾವು ಇನ್ನೂ ಕೂಡ ಅರ್ಥಪೂರ್ಣವಾಗಿ, ಇನ್ನೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡುವಂಥದ್ದು ಅರ್ಥ ಇದೆ. ಯಾಕೆ ಅಂತ ಹೇಳಿದರೆ, ನಾವು ಕಿರಿಯ ತಲೆಮಾರಿಗೆ ಎಚ್ ಗಣಪತಿಯಪ್ಪನವ್ರನ್ನ ಅವರ ವ್ಯಕ್ತಿತ್ವವನ್ನು ಪರಿಚಯಿಸಿಲ್ಲ ಅಂದರೆ ನಾವು ಬರ್ತಾ ಬರ್ತಾ ಗಣಪತಿಯಪ್ಪನವರು ನಮ್ಮ ತಲೆಮಾರಿಗೆ ಅದು ಕೊನೆಗೊಂಡ್ಬಿಡುತ್ತೆ. ಹಾಗಾಗಿ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಸಮಾಜದಲ್ಲಿ ಎರಡು ವರ್ಗದ ವ್ಯಕ್ತಿಗಳನ್ನು ಕಾಣ್ತೇವೆ. ಒಂದು ಜೀವಂತವಾಗಿದ್ದರೂ ಕೂಡ ಸತ್ತಾಗೇ ಇರ್ತಾರೆ, ಅವರು ನಿರ್ಜೀವವಾಗಿರ್ತಾರೆ, ಯಾವುದೇ ಚೈತನ್ಯ ಅನ್ನುವಂಥದ್ದು ಅವರಲ್ಲಿ ಇರಲ್ಲ. ಆದರೆ ಕೆಲವು ವ್ಯಕ್ತಿಗಳು ಅವರು ಗತಿಸಿ ಹೋದರೂ ಕೂಡ ಅವರು ಇವತ್ತಿನ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಕೆಲಸಗಳಿಂದ, ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಿಂದ, ರೈತಾಪಿ ಜನಾಂಗಕ್ಕೆ ನೀಡಿರುವಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯಿಂದ ಅವರು ಸ್ಮರಣೀಯರಾಗಿರ್ತಾರೆ. ಅಂಥ ಸ್ಮರಣೆಗೆ ಯೋಗ್ಯರಾಗಿರುವಂಥವರು ನಮ್ಮ ಎಚ್ ಗಣಪತಿಯಪ್ಪನವರು ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ ನನಗೆ. ಅವರನ್ನು ನಾನು ಒಂದ್ಸರಿ ಭೇಟಿಯಾಗಿದ್ದೀನಿ. ಭೇಟಿಯಾದಂಥ ಸಂದರ್ಭದಲ್ಲಿ ಅವರಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕಾಣುವಂಥ ವೈಚಾರಿಕತೆ, ಅವರಲ್ಲಿ ಕಾಣುವಂಥ ಆ ಹೋರಾಟದ ಕೆಚ್ಚು, ಅದೇ ರೀತಿಯಲ್ಲಿ ಅವರಲ್ಲಿ ಅಹಿಂಸಾತ್ಮಕವಾಗಿ ನಾವು ಯಾವುದೇ ಗುರಿಯನ್ನು ಮುಟ್ಟಬೇಕು ಅಂದರೆ ಅಹಿಂಸಾತ್ಮಕವಾಗಿ ಹೋಗಬೇಕು ಅನ್ನುವಂಥ ಒಂದು ಯೋಚನೆ ಇತ್ತಲ್ಲ, ಆ ಯೋಚನೆಯನ್ನು ಕೊನೆ ತನಕನೂ ಕೂಡ ಅವರು ಅದೇ ದಾರಿಯಲ್ಲಿ ಹೋಗಿ ಯಾವುದೋ ಒಂದು ಮಿತಿ ಇರುತ್ತೆ. ಸಾಗರ ಎಪಿಎಂಸಿ ರೈತ ಭವನದಲ್ಲಿ ಸೋಮವಾರ ಜಿಲ್ಲಾ ರೈತ ಸಂಘದ ವತಿಯಿಂದ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ 102ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ರವಾಳ, ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ, ಪ್ರಮುಖರಾದ ಚಂದ್ರು ಪೂಜಾರಿ, ಸುನಿಲ್, ಸಂತೋಷ್, ರಾಜಪ್ಪ, ಗಣಪತಿ, ಅಣ್ಣಪ್ಪ, ಮೇಘರಾಜ್ ಇನ್ನಿತರರು ಹಾಜರಿದ್ದರು. ಸಾಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಕರ್ಕಿ ಶ್ರೀದ್ವಯರು ಆಚರಿಸುತ್ತಿರುವ ಚಾತುರ್ಮಾಸ ಅತ್ಯಂತ ಸಾಂಗವಾಗಿ ನಡೆಯುತ್ತಿದ್ದು, ಪ್ರತಿದಿನ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರಲ್ಲದೆ ಬೇರೆ ಬೇರೆ ಸಮಾಜದ ಪ್ರಮುಖರು ಪಾಲ್ಗೊಂಡು ಶ್ರೀಗಳ ದರ್ಶನ ಪಡೆಯುತ್ತಿದ್ದಾರೆ. ರಾತ್ರಿ ನಡೆದ ಧಾರ್ಮಿಕ ಸಭೆಯಲ್ಲಿ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಆಶೀರ್ವಚನ ನೀಡಿದ್ದರು. ಈ ಸಂದರ್ಭದಲ್ಲಿ ಕಿರಿಯ ಶ್ರೀಗಳಾದ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳು, ದೈವಜ್ಞ ಬ್ರಾಹ್ಮಣ ಸಮಾಜದ ಪ್ರಮುಖರು ಹಾಜರಿದ್ದರು. ನಮ್ಮದೇ ಎಂಬುದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಭಗವಂತನಿಗೆ ಇವರಿಗೆ ನಾನು ಒಲಿಬಾರದು ನಮ್ಮದಿಲ್ಲ. ಯಾರು ಅವರ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ಕಸ್ಮೈ ಪ್ರಸೀದತೆ ವಿಷ್ಣು ಚಿಂತಕಾಯ, ಯಾರು ಭಗವಂತ ಅನುಗ್ರಹ ಮಾಡ್ತಾನೆ, ಯಾರು ಭಗವಂತ ಚಿಂತನೆಯನ್ನು ಮಾಡ್ತಾ ಇರ್ತಾರೋ ಭಗವಂತ ಅನುಗ್ರಹ ಮಾಡ್ತಾನೆ ಅಲ್ವಾ? ಇವತ್ತು ನಾವು ಭಗವಂತ ಚಿಂತನೆಯನ್ನು ಮಾಡ್ತೀವ, ಮಾಡ್ತಿದ್ರಿ ಯಾವಾಗ ಮಾಡ್ತೀವಿ? ಸಂಕಟ ಬಂದಾಗ ಅಷ್ಟೇ, ಕಷ್ಟ ಬಂದಾಗ ಭಗವಂತ ಹೇಳಿ ಒಂದ್ಸಲ ಹೇಳುವಂತ, 2 ಸಲ ಹೇಳಿ, 3 ಸಲ ಹೇಳಿ, ಏನು ಬರೋದಿಲ್ಲ ಅಂತ ಗೊತ್ತು ಅಂತೇಳಿ ನಾವು ಕೆಲಸ ಮಾಡೋಣ. ಪ್ರಾಯ ನಿರಂತರವಾದ ಭಗವತ್ ಚಿಂತನೆ ಇಟ್ಕೊಂಡಿದ್ದೀವಿ ಇವತ್ತು ಇಲ್ವಲ್ಲ? ನಮ್ಮ ಜೀವನದಲ್ಲಿ ಚಿಂತನೆ ಇರೋದು ಯಾವ ಜೀವನದಲ್ಲಿ ಯಾವಾಗ ಕೂಡ ನನಗೆ ಹೀಗಾಗಿದೆ, ನನಗೆ ಹಾಗಾಗಿದೆ, ನನ್ನ ಜೀವನದಲ್ಲಿ ಕಷ್ಟಗಳೇ ಕಷ್ಟಗಳು, ನನಗೆ ಸುಖವೇ ಇಲ್ಲ, ಸಂತೋಷವೇ ಇಲ್ಲ, ಆರೋಗ್ಯವೇ ಇಲ್ಲ ಎಂಬುದನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಯಾವ ನಾವು ಚಿಂತನೆ ಮಾಡ್ತಾ ಇರ್ತೀವಿ, ಅದೇ ಬರ್ತದೆ ಹೊರತು ಭಗವಂತ ಬಳಿಗೆ ಸಾಧ್ಯವೇ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಾಯ ನಾವೆಲ್ಲರೂ ಕೂಡ ನಮ್ಮ ಚಿಂತನೆಯನ್ನ ಬದಲಾಯಿಸ್ತೀವಿ. ನಮಗೆ ಭಗವಂತ ಬೇಕು, ಭಗವಂತನ ಆಶೀರ್ವಾದ ಬೇಕು, ಭಗವಂತನ ದಯೆ ಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಸ್ಮರಣೆಯನ್ನು ಮಾಡುವಂಥ ಪರಿಪಾಕವನ್ನು ಬೆಳೆಸ್ಕೊಳ್ಬೇಕಾಗಿದೆ. ಯಾವಾಗ ಆ ರೀತಿಯ ಪರಿಪಾಕವನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ, ಆವಾಗ ಖಂಡಿತವಾಗಲೂ ಕೂಡ ಆ ಭಗವಂತನಿಗೆ ಪ್ರಸನ್ನನಾಗಿರಾಗ್ತಾನೆ. ಅದಕ್ಕಾಗಿ ಬರುತ್ತದು ತಸ್ಮೈ ಪ್ರಸೀದತೆ ವಿಷ್ಣು
ಯಾರಿಗೆ ಭಗವಂತ ಪ್ರಸನ್ನ ಆಗ್ತಾರೆ? ಚಿಂತಕಾಯ. ಯಾರು ಭಗವಂತ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಪ್ರಸನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡೋಣ. ಸಂಕಟ ಬಂದಾಗ ನಾವು ಸ್ಮರಿಸಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಆವಾಗಲೂ ಕೂಡ ಸ್ಮರಿಸೋಣ. ಬಾಕಿ ಸಮಯದಲ್ಲೂ ಕೂಡ ನಾವು ಸ್ಮರಿಸಬೇಕು ಅವನನ್ನು. ಇವಾಗ ಅದೇ ಸಮಯದಲ್ಲಿ ಸ್ಮರಿಸಿಬಿಟ್ಟರೆ ಅದು ಆ ಪ್ರಾರ್ಥನೆ ನಮ್ಮಲ್ಲಿ ಬೇರ್ಪಡಿ ಫಲವನ್ನು ಪಡೆಯಲು ಸಾಧ್ಯವಾಗುವುದು. ನಾವು ಒಂದೇ ದಿನ ಒಂದು ಫಲವನ್ನು ನೆಟ್ಟಿ ಅದು ಸ್ವಲ್ಪ ದೊಡ್ಡದಾದ ಕೂಡಲೇ ಅದನ್ನು ತೆಗೆದು ಮರ ಹಾಕಬೇಕು ನಿರ್ಧಾರ ಮಾಡುತ್ತೆ, ಅಥವಾ ಅದಕ್ಕೆ ಜಮೀನಿನಿಂದ ನೀರು ಸಿಗಬೇಕು ನಿರ್ಧಾರ ಮಾಡಲಿಕ್ಕೆ ಸಿಗುವುದಿಲ್ಲ. ಆ ಫಲ ಅದರ ಬೇರು ಆಳಕ್ಕೆ ಹೋಗ್ತಾ ಹೋದಾಗೆ ಅದಕ್ಕೆ ಜೀವಗಳಿಗೆ ಬರ್ತಾ ಹೋಗ್ತದೆ, ಅದು ತಾನೇ ಬರಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಗವದ್ಭಕ್ತಿಯ ಬೇರಿದೆಯಲ್ಲ, ಅದು ಎಲ್ಲರೂ ಮುಟ್ಟಬೇಕು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.